ವೀಕ್ಷಕರೇ, ನಾನು ನಿನ್ನೆ ಅಷ್ಟೇ ಒಂದು ಪೋಸ್ಟ್ ಹಾಕಿದ್ದೆ. ಇನ್ನು 3 ಡೇಸ್ ಇದೆ ಅಷ್ಟೇ 2025 2026 ಆಗಿ ಬದಲಾಗೋದಕ್ಕೆ. ನಮ್ಮ ಮೈಂಡ್ ಸೆಟ್, ನಮ್ಮ ಯೋಚನೆಗಳು ಬದಲಾಗದೆ ಈ 25 26ಗಳು ಎಷ್ಟು ಬದಲಾದ್ರೂ ಏನು ಯೂಸ್ ಇಲ್ಲ. ಸೊ ಬಿ ದ ಚೇಂಜ್ ಅನ್ನೋ ಒಂದು ಸೀರೀಸ್ ಸ್ಟಾರ್ಟ್ ಮಾಡೋಣ. ಅದರಲ್ಲಿ ನಾವ್ ಏನ್ ಆಗ್ಬೇಕು ಅಂತ ಅನ್ಕೊಂಡಿದ್ವಲ್ವಾ, ಅದಾಗಿಲ್ಲ. ಅಫ್ಕೋರ್ಸ್ ಬೇರೆದು ಕೂಡ ಆಗಕ್ಕಾಗ್ತಿಲ್ಲ. ಒಂಥರ ಏನೋ ಜೀವನ ನಡೀತಾ ಇದೆ, ನಡೀಲಿ ಅನ್ನೋ ತರ ಇರೋರು ಲೈಕ್ ಮಾಡೋದಕ್ಕೆ ಹೇಳಿದ್ದೆ. ಅದರಲ್ಲಿ 3 ಜನ ಲೈಕ್ ಮಾಡಿದ್ದಾರೆ, ಸಾಕು 3 ಜನ. ನಾನೊಬ್ಬ 4 ಜನ ಆಗ್ತೀವಿ. ಸೊ ನಾವು 4 ಜನ ಈ ಬಿ ದ ಚೇಂಜ್ ಅನ್ನೋ ಚಾಲೆಂಜ್ ತಗೊಳ್ಳೋಣ. ಅದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ನಾವು, ಯಾವುದೇ ಮಿಸ್ ಆಗದೇನೆ. ಇದರಲ್ಲಿ ಫಸ್ಟ್ ಡೇ ಚಾಲೆಂಜ್ ಬಂದು ಕ್ಲೀನ್ ಅಪ್. ಒಂದು ನಿಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಬ್ಯಾಚುಲರ್ಸ್ ಆಗಿದ್ರೆ ನಿಮ್ಮ ಸ್ಪೇಸ್, ಅಂದ್ರೆ ನಿಮ್ಗೆ ಒಂದಿಷ್ಟು ಸ್ಪೇಸ್ ಅಂತ ಇರುತ್ತಲ್ವಾ, ನೀವು ಮಲ್ಕೊಳ್ಳೋ ಜಾಗ ಆಗಿರ್ಬೋದು, ಅಥವಾ ನಿಮ್ಮ ಇನ್ ಕೇಸ್ ನೀವು ಪಿ ಜಿಲಿ ಇದ್ರೆ ನಿಮ್ಮ ಬೆಡ್, ನಿಮ್ಮ ಏರಿಯಾ ಏನಿರುತ್ತೆ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಡಿಜಿಟಲ್ ಕ್ಲೀನ್ ಅಪ್ ಮಾಡಿ. ಫಸ್ಟ್ ಡಿಜಿಟಲ್ ಅಂತಂದ್ರೆ ನಿಮ್ಮ ಇನ್ಸ್ಟಾಗ್ರಾಮ್ ಮತ್ತೆ ನಿಮ್ಮ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಏನೇನಿದೆ ಅದೆಲ್ಲ ಚೆಕ್ ಮಾಡಿ. ನಿಮ್ಗೆ ಯೂಸ್ ಆಗದೆ ಇರುವಂತ ಏನೇನು ಸಬ್ಸ್ಕ್ರಿಪ್ಷನ್ಸ್ ಇದೆ ಅದನ್ನ ಮೊದಲು ಅನ್ಸಬ್ಸ್ಕ್ರೈಬ್ ಮಾಡಿ. ನಾಟ್ ಇಂಟ್ರೆಸ್ಟೆಡ್ ಅನ್ನೋ ಒಂದು ಆಪ್ಷನ್ ನ ಸೆಲೆಕ್ಟ್ ಮಾಡಿ. ಸೊ ಅವರ ಕಂಟೆಂಟ್ ಮತ್ತೆ ನಿಮ್ಮ ಫೋನಲ್ಲಿ ತೋರಿಸಲ್ಲ. ಇದನ್ನ ನೀವು ಇನ್ಸ್ಟಾಗ್ರಾಮ್ ಅಲ್ಲೂ ಮಾಡಿ, ಯೂಟ್ಯೂಬ್ ಅಲ್ಲೂ ಮಾಡಿ. ಇನ್ ಕೇಸ್ ನನ್ನ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನನ್ನ ಚಾನೆಲ್ ಕೂಡ ನೀವು ಅನ್ಸಬ್ಸ್ಕ್ರೈಬ್ ಮಾಡಿ. ನಾಟ್ ಇಂಟ್ರೆಸ್ಟೆಡ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಮುಲಾಜಿಲಿದೆ. ಸೊ ಡೇ 1 ಚಾಲೆಂಜು ಕ್ಲೀನ್ ಅಪ್. ನಿಮ್ಮ ಮನೆ ಕ್ಲೀನ್ ಮಾಡ್ಕೊಳ್ಳಿ, ನಿಮ್ಮ ಫೋನ್ ಕ್ಲೀನ್ ಮಾಡಿ. ಅದರಲ್ಲಿ ಅನಾವಶ್ಯಕವಾದ ಫೋಟೋಗಳು, ಸ್ಕ್ರೀನ್ ಶಾಟ್ಗಳು ಏನೇನಿದೆ ಅದೆಲ್ಲ ಡಿಲೀಟ್ ಮಾಡಿ. ಬ್ರೌಸರ್ ಅಲ್ಲಿ ಹಿಸ್ಟ್ರಿ ಎಲ್ಲ ಕ್ಲೀನ್ ಅಪ್ ಮಾಡಿ. ನಿಮ್ಮ ಹೊಸ ಮೊಬೈಲ್ ಅಲ್ಲಿ ಹೆಂಗಿರುತ್ತೋ ಹಂಗೆ ರೆಡಿ ಮಾಡಿ ನಿಮ್ಮ ಮೊಬೈಲ್ನ. ನಾಳೆ ಸಿಗೋಣ.